ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ. ಯಾರ್ರೀ ಟಿಪ್ಪು ಭಾಗ 2. ಬ್ರಿಟಿಷರಿಗೆ ಭಾರತದ ಮಣ್ಣನ್ನು ಮುಕ್ಕಿಸಿದವನು ಟಿಪ್ಪು. ಬ್ರಿಟಿಷರ ಬಂದೂಕಿಗೆ ಹೆದರದೆ ರಣರಂಗದಲ್ಲಿ ಹೋರಾಡಿದವನು ಟಿಪ್ಪು. ಬ್ರಿಟಿಷರು ಯಾರ ಹೆಸರನ್ನು ಕೇಳಿದೊಡನೆ ಭಯಭೀತರಾಗಿ ಹೆದರಿಕೊಳ್ಳುತ್ತಿದ್ದರೋ ಅವನ ಹೆಸರೇ ಟಿಪ್ಪು. ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ ಏಕೈಕ ವ್ಯಕ್ತಿ ಟಿಪ್ಪು. ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಶರಣಾಗತಿಯಾಗಿ ಕಪ್ಪ ಕಾಣಿಕೆಗಳನ್ನು ಕೊಡುತ್ತಿದ್ದ ಅರಸರಲ್ಲಿ ಮೊದಲು ಸ್ವತಂತ್ರ ಸಂಗ್ರಾಮ ಸಾರಿದಂತಹ ಸಾಮ್ರಾಟ ಟಿಪ್ಪು. ರಣರಂಗದಲ್ಲಿ ಹೋರಾಡಿ ವೀರ ಮರಣ ಪಡೆದವನು ಟಿಪ್ಪು. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ತನ್ನ ಕತ್ತಿಯಿಂದ ಇತಿಹಾಸವನ್ನು ರಚಿಸಿದ್ದಾರೆ. ಎಂದೆಂದಿಗೂ ಶರಣಾಗದೆ ಮುಲಾಜಿಗೆ ಬಗ್ಗದೆ ಬ್ರಿಟಿಷರನ್ನು ಬಗ್ಗಿ ಬಡಿದ ಏಕೈಕ ವ್ಯಕ್ತಿ ಟಿಪ್ಪು ಸುಲ್ತಾನ್. ಇತಿಹಾಸವನ್ನು ಲೇಖನಿಯಲ್ಲಿ ಬರೆದರೆ ಟಿಪ್ಪುವಿನ ಇತಿಹಾಸವನ್ನು ಖಡ್ಗದಲ್ಲಿ ಬರೆದಂತಹದ್ದು ಟಿಪ್ಪು ಸುಲ್ತಾನನ ವಿಶೇಷತೆ. ಬ್ರಿಟಿಷ್ ಸೇನಾನಿ ಕರ್ನಲ್ ಬೈಲಿಯ ಹೆಸರಿನಲ್ಲಿ ಕರೆಯಲ್ಪಡುವ ಈ ಸೆರೆಮನೆ ಕ್ಯಾಪ್ಟನ್ ಬೈರ್ಡ್, ಕರ್ನಲ್ ಬ್ರಿತ್ವೈಟ್, ಸಾಮ್ಸ್ ಫ್ರೇಜರ್ ಲಿಂಡ್ಸ್ ಹಾಗೂ ಕ್ಯಾಪ್ಟನ್ ರೂಲೆ ಎಂಬ ಬ್ರಿಟಿಷ್ ಸೇನಾಧಿಕಾರಿಗಳನ್ನು ಟಿಪ್ಪು ಸೆರೆ ಇಟ್ಟಿದ್ದನು. ನೋಡಿ, ಇದು ಬಂದಿಖಾನೆ. ಬನ್ನಿ ತೋರಿಸುತ್ತೇನೆ. ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದು ಭಾರತದ ಮೇಲೆ ದೌರ್ಜನ್ಯ ಎಸಗಿದ ಬ್ರಿಟಿಷ್ ಎಲ್ಲರನ್ನೂ ಬಂಧಿಸಿ ಸೆರೆಮನೆಯಲ್ಲಿ ಇಟ್ಟಂತಹ ವ್ಯಕ್ತಿ ಟಿಪ್ಪು ಸುಲ್ತಾನ್. ಬ್ರಿಟಿಷರ ಸಾಮ್ರಾಜ್ಯವನ್ನು ಗಡಗಡನೆ ನಡಗಿಸಿದವನು ಟಿಪ್ಪು ಸುಲ್ತಾನ್. ಬನ್ನಿ, ಬ್ರಿಟಿಷರನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಂತಹ ಬಂದಿಖಾನೆ ತೋರಿಸ್ತೀನಿ. देखने में जर्रा पाक साफ रखने से एक ही चक्कर जर्रा देख लाया तो आर्कोलॉजी डिपार्टमेंट ना है वो वास्ते. ಬ್ರಿಟಿಷರಿಗೆ ಕಪ್ಪ ಕಾಣಿಕೆಗಳನ್ನು ನೀಡುತ್ತಾ ಸಾಮ್ರಾಜ್ಯದಲ್ಲಿ ಆರಾಮವಾಗಿ ಜೀವನವನ್ನು ಮಾಡಿದಂತಹ ಎಷ್ಟೋ ರಾಜರುಗಳ ನಡುವೆ ಬ್ರಿಟಿಷರಿಗೆ ಭಯ ಹುಟ್ಟಿಸಿ ಬ್ರಿಟಿಷರನ್ನೇ ಬಂದಿಖಾನೆಯಲ್ಲಿ ಬಂಧಿಸಿದಂತಹ ದೊರೆ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಅವರ ಮೇಲೆ ಬಹಳಷ್ಟು ಆರೋಪಗಳಲ್ಲಿ ಒಂದು ಪ್ರಮುಖ ಆರೋಪ ಏನಪ್ಪ ಅಂದರೆ ಹಿಂದೂ ಧರ್ಮದವರನ್ನ ಕೊಂದರು, ದೇವಸ್ಥಾನಗಳನ್ನು ಒಡೆದರು. ಅವ್ರಿಗೆ ಹೇಳಕ್ ಬಯಸೋದೇನಪ್ಪ ಅಂದರೆ, ಹಿಂದೆ ಒಬ್ಬ ರಾಜ ಇನ್ನೊಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಅಂತ ಹೋದರೆ ಆ ರಾಜನ ಸೈನ್ಯವೆಲ್ಲ ವಿರೋಧಿಯಾಗಿಯೇ ಕಾಣುತ್ತೆ ಹೊರತು ಅವನು ಯಾವ ಜಾತಿ ಧರ್ಮ. ಹಿಂದೆ ಯುದ್ಧಗಳು ಜಾತಿ ಧರ್ಮಕ್ಕಾಗಿ ಅಲ್ಲ ನಡೀತಿದ್ದು, ರಾಜ್ಯ ಉಳಿವಿಗಾಗಿ ನಡೆಯುತ್ತಿತ್ತು. ಅದರಲ್ಲಿ ಯಾರು ವೈರಿ ಸಾಮ್ರಾಜ್ಯದವರಿದ್ದಾರೆ ಅವ್ರ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಿ ಸಾವು ನೋವು ಸಂಭವಿಸುತ್ತೆ. ಆದರೆ ಯಾವತ್ತೂ ಕೂಡ ಟಿಪ್ಪು ಸುಲ್ತಾನ್ ಧರ್ಮ ವಿರೋಧಿ ಅಲ್ಲ ಅನ್ನೋದಕ್ಕೆ ಉತ್ತಮ ನಿದರ್ಶನಗಳು ಏನು ಅಂದರೆ, ಅವರ ಕೋಟೆ, ಅವರ ಒಂದು ಅರಮನೆಯ ಎದುರಲ್ಲೇ ಶ್ರೀರಂಗನಾಥ ಸ್ವಾಮಿಯ ದೇವಸ್ಥಾನ ಇದೆ. ಶ್ರೀರಂಗಪಟ್ಟಣದಲ್ಲಿ ಎಲ್ಲೆಡೆ ನೋಡಿದರೆ ಹಲವಾರು ದೇವಸ್ಥಾನಗಳಿದ್ದಾವೆ. ಎಂದೂ ಕೂಡ ಟಿಪ್ಪು ಧರ್ಮ ವಿರೋಧಿ ಕೆಲಸಗಳನ್ನ ಮಾಡಿಲ್ಲ. ಟಿಪ್ಪು ಒಬ್ಬ ಸರ್ವಧರ್ಮ ಸಮನ್ವಯತೆ ಉಳ್ಳಂತಹ, ಒಂದು ದೇಶಭಕ್ತಿ ಉಳ್ಳಂತಹ ರಾಷ್ಟ್ರ ಪ್ರೇಮಿ, ಕನ್ನಡ ಪ್ರೇಮಿ. ಸ್ನೇಹಿತರೆ, ರಣರಂಗದಲ್ಲಿ ನೇರವಾಗಿ ಹೋರಾಡಿ ಟಿಪ್ಪುವನ್ನು ಸೋಲಿಸಲಾಗದೆ ಹೇಡಿಗಳಂತೆ ಹಿಂಬಾಗಿಲಿನಿಂದ ಬಂದು ಅವರ ಮೇಲೆ ಕುತಂತ್ರ ಮಾಡಿ ಅವರ ಮೇಲೆ ಆಕ್ರಮಣ ಮಾಡಿರುತ್ತಾರೆ. ಆವಾಗ ಬಂದು ಟಿಪ್ಪುವಿನ ಸೈನ್ಯಾಧಿಕಾರಿಗಳು ಸೈನ್ಯದವ್ರು ಹೇಳ್ತಾರೆ, ಮಹಾಸ್ವಾಮಿ ನೀವು ಇಲ್ಲಿಂದ ತಪ್ಪಿಸ್ಕೊಳ್ಳಿ, ನಾವು ಇವ್ರ ಜೊತೆ ಹೋರಾಡ್ತಿ ರಾಜ್ಯವನ್ನು ಉಳಿಸ್ಕೋತೀವಿ ಅಂತ. ಆವಾಗ ಟಿಪ್ಪು ಹೇಳೋದು ಒಂದೇ ಮಾತು, 100 ದಿನ ಇಲಿಯಂತೆ ಬಾಳುವ ಬದಲು 1 ದಿನ ಹುಲಿಯಂತೆ ಬಾಳುವುದು ಲೇಸು ಅಂತ. ನೋಡಿ, ಇದು ಕಾವೇರಿ ನದಿ. ಇಲ್ಲಿಂದನೇ ಆ ಕಡೆಯಿಂದ ಟಿಪ್ಪುವಿಗೆ ಆಕ್ರಮಣ ಮಾಡೋಕ್ಕೆ ಬ್ರಿಟಿಷರು ಒಂದು ಮಾರ್ಗ ಕಂಡುಕೊಳ್ತಾರೆ. ಯಾಹೇನಾ ಗನ್ಕಾ ये रखने 3. ಟಿಪ್ಪು ಸುಲ್ತಾನ್ ಅವರ ಮೇಲೆ ಇರುವಂತಹ ಆರೋಪ ಏನಪ್ಪ ಅಂದರೆ, ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಿದರು ಅಂತ. ಅದಕ್ಕೆ ಸುಳ್ಳು ಎಂಬ ಒಂದು ಉತ್ತಮ ಉದಾಹರಣೆನೇ ಟಿಪ್ಪು ಸುಲ್ತಾನ್ ಅರಮನೆಯ ಎದುರು ಇರ್ತಕ್ಕಂತಹ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ.
ಇದಕ್ಕೆ ಅಂಗೈಯ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನುವಂತಹ ಒಂದು ಸಾಕ್ಷಿ ಇಲ್ಲೇ ದೊರೆಯುತ್ತೆ. ಇಲ್ಲೇ ದೇವಸ್ಥಾನ ಇಟ್ಕೊಂಡು ಇಲ್ಲೇ ಒಂದು ಅವರು ಸರ್ವಧರ್ಮ ಸಹಿಷ್ಣು ಆಗಿರ್ತಾರೆ. ಮತ್ತು ಶೃಂಗೇರಿ ಶಾರದಾಂಬೆ ದೇವಸ್ಥಾನ ಪೀಠವನ್ನು ಧ್ವಂಸ ಮಾಡಿದರೆ ಮರಾಠರು ಅಲ್ಲಿನ ಒಂದು ಆಗಿನ ಒಂದು ಪುರೋಹಿತರು ಟಿಪ್ಪು ಸುಲ್ತಾನನ ಒಂದು ಸಹಾಯ ಹಸ್ತ ಕೇಳಿ ಪತ್ರ ಬರೀತಾರೆ, ಅವ್ರಿಗೆ ಅಭಯ ಹಸ್ತ ನೋಡಿ. ಅರಮನೆಯ ಪಕ್ಕನೇ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಕೂಡ ಈಗಲೂ ಇದೆ, ಆವಾಗಲೂ ಇತ್ತು. ಶ್ರೀ ಚಾಮರಾಜೇಂದ್ರ ಹಾಗೂ ಸರ್ಕಾರಿ ವಸ್ತು ಸಂಗ್ರಹಾಲಯ ನೋಡಿ. ಇಲ್ಲಿ ಎಲ್ಲ ಒಂದು ಆಗಿನ ಕಾಲದ ತೋಪು ಮದ್ದು ಗುಂಡುಗಳ ಒಂದು ಇದನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದಾರೆ ಆಗಿನ ಕಾಲದ. ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ಒಬ್ಬರು ದೂರದೃಷ್ಟಿಕೋನ ಉಳ್ಳಂತಹ ದೊರೆ. ಆರ್ಥಿಕ ವಿಚಾರದಲ್ಲಿ ಅವ್ರದ್ದೇ ಆದಂತಹ ಒಂದು ನೀತಿಗಳನ್ನು ಅನುಸರಿಸ್ತಾ ಇದ್ರು. ಅದರಲ್ಲಿ ಪ್ರಮುಖವಾದದ್ದು ವಿದೇಶಕ್ಕೆ ಸುಗಂಧ ದ್ರವ್ಯವನ್ನು ರಫ್ತು ಮಾಡ್ತಿದ್ರು. ಆ ಒಂದು ಸಂದಲ್ ಕೋಟೆ ನೋಡಿ. ಇದೇ ಒಂದು ಕೋಟೆ ಬೇರೆ ವಿದೇಶದಲ್ಲಿ ಇದ್ದಿದ್ರೆ ಯಾವ ರೀತಿ ಉಳಿಸ್ಕೊತಾ ಇದ್ರು. ಇದೆಲ್ಲ ಒಂದು ಪುರಾವೆ ನೋಡಿ. ಗೋಡೆ ಎಲ್ಲ ಕುಸಿತಾ ಇದೆ, ಅವನತಿಯ ರೂಪ ಕಾಣ್ತಾ ಇದೆ. ನಾವು ಯಾವುದನ್ನು ಕೂಡ ಉಳಿಸ್ಕೊಳ್ಳುವಂಥದ್ದನ್ನ ನಿರ್ವಹಣೆ ಮಾಡೋವಂಥದ್ದನ್ನ ಮಾಡೋದಿಲ್ಲ. ಇದೆಲ್ಲ ಮುಂದಿನ ಪೀಳಿಗೆಗೆ ತೋರಿಸ್ಕೊಡಬೇಕಾದಂತಹ ಒಂದು ಪುರಾವೆಗಳು, ನಮ್ಮ ಒಂದು ಇತಿಹಾಸದ ದಾಖಲೆಗಳು. ಇದನ್ನೇ ನಾವು ಮರೆಮಾಚಿದ್ರೆ ಮುಂದಿನ ಪೀಳಿಗೆಗೆ ಏನು, ಇದನ್ನ ನೋಡಿ ನಿರ್ವಹಣೆಯ ಕೊರತೆಯಿಂದ ನಶಿಸಿ ಹೋಗ್ತಾ ಇದೆ ನಮ್ಮ ಇತಿಹಾಸ. ಇದನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪುರಾತತ್ವ ಇಲಾಖೆ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಮನವಿ. ನೋಡಿ, ಹಿಂಬದಿಯಲ್ಲಿ ಕಾಣ್ತಕ್ಕಂಥ ಈ ಕೋಟೆ ಈಗಾಗಲೇ ಶಿಥಿಲಾವಸ್ಥೆಯಲ್ಲಿದ್ದು ಎಲ್ಲ ಒಂದು ಅವನತಿಯ ಹಂತಕ್ಕೆ ಬಂದು ತಲುಪಿದೆ. ಇದನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ಪುರಾತತ್ವ ಇಲಾಖೆ ಮುಂದಾಗಬೇಕು ಅನ್ನೋದು ನನ್ನ ಮನವಿ. ಕಾವೇರಿಯ ದಡದಲ್ಲಿ ಸುಭದ್ರವಾದ ಭದ್ರಕೋಟೆಯನ್ನು ಕಟ್ಟಿ ಸಾಮ್ರಾಜ್ಯವನ್ನು ಸುಭಿಕ್ಷವಾಗಿ ಆಳಿದಂತಹ ದೊರೆ ಟಿಪ್ಪು ಸುಲ್ತಾನ್.